ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 2/10/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೆನಪಿನಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ಮಾಡಿ, ಆಗ ಅನೇಕರಿಗೆ ನಿಮ್ಮ ಸಾಕ್ಷಾತ್ಕಾರ ಆಗುತ್ತಾ ಇರುವುದು. ಪ್ರಶ್ನೆ: ಸಂಗಮ ಯುಗದಲ್ಲಿ ಯಾವ ವಿಧಿಯಿಂದ ತಮ್ಮ ಹೃದಯವನ್ನು ಶುದ್ಧ ಮಾಡಿಕೊಳ್ಳಲು ಸಾಧ್ಯ? ಉತ್ತರ: ನೆನಪಿನಲ್ಲಿದ್ದು ಭೋಜನವನ್ನು ತಯಾರಿಸಿ ಮತ್ತು ನೆನಪಿನಲ್ಲಿ ಸ್ವೀಕಾರ ಮಾಡಿದಾಗ ಹೃದಯವು ಶುದ್ಧವಾಗಿ ಬಿಡುವುದು. ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣರ ಮೂಲಕ ತಯಾರಾಗುವ ಪವಿತ್ರ ಬ್ರಹ್ಮಭೋಜನವನ್ನು ದೇವತೆಗಳಿಗೂ ಸಹ ಬಹಳ ಪ್ರಿಯವಾಗುತ್ತದೆ. ಯಾರಿಗೆ ಬ್ರಹ್ಮಭೋಜನದ ಮಹತ್ವಿಕೆ ಇರುತ್ತದೆಯೋ ಅವರು ತಟ್ಟೆಯನ್ನು ತೊಳೆದು ಕುಡಿಯುತ್ತಾರೆ. ಇದರ ಮಹಿಮೆಯೂ ಬಹಳಷ್ಟು ಇದೆ. ನೆನಪಿನಲ್ಲಿದ್ದು ತಯಾರಿಸಿದ ಭೋಜನವನ್ನು ಸ್ವೀಕಾರ ಮಾಡುವುದರಿಂದ ಶಕ್ತಿಯೂ ಸಿಗುತ್ತದೆ, ಹೃದಯವೂ ಶುದ್ಧವಾಗಿ ಬಿಡುತ್ತದೆ. ಓಂ ಶಾಂತಿ. ಸಂಗಮ ಯುಗದಲ್ಲಿಯೇ ತಂದೆಯು ಬರುತ್ತಾರೆ. ಪ್ರತಿನಿತ್ಯವೂ ಮಕ್ಕಳಿಗೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆಂದು ಹೇಳಬೇಕಾಗುತ್ತದೆ. ಮಕ್ಕಳೇ, ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆಯು ಪ್ರತಿನಿತ್ಯವೂ ಏಕೆ ಹೇಳುತ್ತಾರೆ? ಏಕೆಂದರೆ ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಆತ್ಮಗಳಿಗೆ ಓದಿಸುತ್ತಾರೆಂಬುದು ಮಕ್ಕಳಿಗೆ ನೆನಪಿರಲಿ ಎಂದು ಪ್ರತಿನಿತ್ಯವೂ ತಿಳಿಸುತ್ತಿರುತ್ತಾರೆ. ಸೇವೆಗಾಗಿ ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸುತ್ತಾರೆ. ಬಾಬಾ, ಸೇವೆಯೇ ಇಲ್ಲ, ನಾವು ಹೊರಗೆ ಹೋಗಿ ಹೇಗೆ ಸೇವೆ ಮಾಡುವುದು ಎಂದು ಮಕ್ಕಳು ಹೇಳುತ್ತಾರೆ. ತಂದೆಯು ಸರ್ವೀಸಿನ ಯುಕ್ತಿಗಳನ್ನಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ. ಚಿತ್ರವು ಕೈಯಲ್ಲಿರಲಿ, ರಘುನಾಥನ ಕಪ್ಪಾದ ಚಿತ್ರವೂ ಇರಲಿ, ಸುಂದರವಾದ ಚಿತ್ರವೂ ಇರಲಿ, ಕೃಷ್ಣನ ಅಥವಾ ನಾರಾಯಣನ ಕಪ್ಪು ಚಿತ್ರವೂ ಇರಲಿ, ಭಲೆ ಅದು ಚಿಕ್ಕದೇ ಆಗಿರಲಿ, ಕೃಷ್ಣನ ಚಿತ್ರಗಳನ್ನು ಬಹಳ ಚಿಕ್ಕದಾಗಿಯೂ ಮಾಡುತ್ತಾರೆ. ನೀವು ಮಂದಿರದ ಪೂಜಾರಿಗಳೊಂದಿಗೆ ಪ್ರಶ್ನೆ ಮಾಡಬಹುದು, ಕೃಷ್ಣನು ವಾಸ್ತವದಲ್ಲಿ ಸುಂದರನಾಗಿದ್ದನು, ಅಂದ ಮೇಲೆ ಏಕೆ ಕಪ್ಪಾಗಿ ತೋರಿಸಿದ್ದೀರಿ? ವಾಸ್ತವದಲ್ಲಿ ಶರೀರವು ಕಪ್ಪಾಗಿರುವುದಿಲ್ಲವಲ್ಲವೇ? ನಿಮ್ಮ ಬಳಿ ಬಹಳ ಒಳ್ಳೆಯ ಸುಂದರವಾದರೂ ಇರುತ್ತಾರೆ, ಆದರೆ ಕೃಷ್ಣನು ಏಕೆ ಕಪ್ಪಾಗಿ ಮಾಡಿದ್ದೀರಿ? ಇದಂತೂ ನೀವು ಮಕ್ಕಳಿಗೆ ತಿಳಿಸಲಾಗಿದೆ. ಆತ್ಮವು ಭಿನ್ನ ಭಿನ್ನ ನಾಮರೂಪವನ್ನು ಧಾರಣೆ ಮಾಡುತ್ತಾ ಹೇಗೆ ಕೆಳಗೆ ಇಳಿಯುತ್ತದೆ? ಯಾವಾಗ ಕಾಮಚಿತೆಯನ್ನು ಏರುತ್ತದೆಯೋ ಆಗಿನಿಂದ ಕಪ್ಪಾಗುತ್ತದೆ. ಜಗನ್ನಾಥ್ ಹಾಗೂ ಶ್ರೀನಾಥ ದ್ವಾರದಲ್ಲಿ ಅನೇಕ ಯಾತ್ರಿಕರಿರುತ್ತಾರೆ. ನಿಮಗೆ ಅಲ್ಲಿಂದ ನಿಯಮಂತ್ರಣವೂ ಸಿಗುತ್ತದೆ. ಆಗ ತಿಳಿಸಿ, ನಾವು ಶ್ರೀನಾಥನ 84 ಜನ್ಮಗಳನ್ನು ಜೀವನ ಚರಿತ್ರೆಯನ್ನು ತಿಳಿಸುತ್ತೇವೆ. ನಾವು ಶ್ರೀನಾಥನ 84 ಜನ್ಮಗಳ ಜೀವನ ಚರಿತ್ರೆಯನ್ನು ತಿಳಿಸುತ್ತೇವೆ. ಸಹೋದರ ಸಹೋದರಿಯರೇ, ಬಂದು ತಿಳಿದುಕೊಳ್ಳಿ. ಈ ರೀತಿ ಭಾಷಣವನ್ನು ಮಾಡುತ್ತಾರೆ. ಈ ರೀತಿ ಭಾಷಣವನ್ನು ಮತ್ತಾರು ಮಾಡಲು ಸಾಧ್ಯವಿಲ್ಲ. ಇವರು ಏಕೆ ಕಪ್ಪಾಗಿದ್ದಾರೆಂದು ನೀವು ತಿಳಿಸಬಹುದಾಗಿದೆ. ಪ್ರತಿಯೊಬ್ಬರೂ ಪಾವನರಿಂದ ಪತಿತರು ಅವಶ್ಯವಾಗಿ ಆಗಲೇಬೇಕಾಗಿದೆ. ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗಿದ್ದಾರೆ ಆಗಿನಿಂದ ಇವರನ್ನು ಕಪ್ಪಾಗಿ ತೋರಿಸಲಾಗಿದೆ. ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾಗಿ ಬಿಡುತ್ತಾರೆ. ಕಬ್ಬಿಣದ ಬಣ್ಣವು ಕಪ್ಪಾಗಿ ಬರುತ್ತದೆ. ಚಿನ್ನದ ಬಣ್ಣವು ಸಹ ಹೊಳಪಿನಿಂದ ಕೂಡಿರುತ್ತದೆ. ಅದರಿಂದ ದೇವತೆಗಳನ್ನು ಸುಂದರರೆಂದು ಹೇಳುತ್ತಾರೆ. ಅವರೇ 84 ಜನ್ಮಗಳ ನಂತರ ಕಪ್ಪಾಗುತ್ತಾರೆ. ಏಣಿಯ ಚಿತ್ರವು ಸಹ ಕೈಯಲ್ಲಿ ಇರಲಿ, ಏಣಿಯ ಚಿತ್ರವು ಬಹಳ ದೊಡ್ಡದಾಗಿರಲಿ, ದೂರದಿಂದಲೇ ಅದು ಸ್ಪಷ್ಟವಾಗಿ ಕಾಣುವಂತಿರಲಿ. ಭಾರತದ ಸ್ಥಿತಿಯು ಈ ರೀತಿಯಾಗಿದೆ ಎಂದು ನೀವು ತಿಳಿಸಬೇಕು. ಉತ್ಥಾನ ಮತ್ತು ಪತನವೆಂದು ಬರೆಯಲಾಗಿದೆ. ಅಂದಾಗ ಮಕ್ಕಳಿಗೆ ಸೇವೆ ಮಾಡಲು ಬಹಳ ಉಮಂಗವಿರಬೇಕು. ಈ ಸೃಷ್ಟಿಯ ಹೇಗೆ ಸುತ್ತುತ್ತದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪಾರಯುಗ ಎಂಬುದನ್ನು ತಿಳಿಸಬೇಕು. ನಂತರ ಈ ಪುರುಷೋತ್ತಮ ಸಂಗಮಯುಗವನ್ನು ಸಹ ತೋರಿಸಬೇಕಾಗಿದೆ. ಭಲೆ ಬಹಳ ಚಿತ್ರಗಳನ್ನು ತೆಗೆದುಕೊಳ್ಳಬೇಡಿ. ಭಾರತಕ್ಕಾಗಿ ಏಣಿಯ ಚಿತ್ರಗಳ ಬಹಳ ಮುಖ್ಯವಾಗಿದೆ. ಭಾರತಕ್ಕಾಗಿ ಏಣಿಯ ಚಿತ್ರವು ಬಹಳ ಮುಖ್ಯವಾಗಿದೆ. ಆದ್ದರಿಂದ ಈಗ ಪುನಃ ಪತಿತರಿಂದ ಹೇಗೆ ಪಾವನರಾಗಲು ಸಾಧ್ಯವೆಂಬುದು ತಿಳಿಸಬಹುದು. ಪತಿತ ಪಾವನ ತಂದೆಯು ಒಬ್ಬರೇ ಆಗಿದ್ದಾರೆ. ಅವರನ್ನು ನೆನಪು ಮಾಡುವುದರಿಂದ ಸೆಕೆಂಡ್ನಲ್ಲಿ ಜೀವನ ಮುಕ್ತಿ ಸಿಗುತ್ತದೆ. ನೀವು ಮಕ್ಕಳಲ್ಲಿ ಪೂರ್ಣ ಜ್ಞಾನವಿದೆ. ಉಳಿದರೆಲ್ಲರೂ ಅಜ್ಞಾನ ನಿದ್ರೆಯಲ್ಲಿ ಮಲಗಿದ್ದಾರೆ.
ಭಾರತವು ಜ್ಞಾನದಲ್ಲಿದ್ದಾಗ ಬಹಳ ಧನವಂತವಾಗಿತ್ತು. ಈಗ ಭಾರತವು ಅಜ್ಞಾನದಲ್ಲಿ ಇರುವುದರಿಂದ ಎಷ್ಟೊಂದು ಕಂಗಾಲಾಗಿದೆ. ಜ್ಞಾನಿ ಮನುಷ್ಯರು ಮತ್ತು ಅಜ್ಞಾನಿ ಮನುಷ್ಯರಿರುತ್ತಾರಲ್ಲವೇ? ದೇವಿ ದೇವತೆಗಳು ಮತ್ತು ಮನುಷ್ಯರು ಪ್ರಸಿದ್ಧವಾಗಿದ್ದಾರೆ. ಸತ್ಯಯುಗ ತ್ರೇತಾದಲ್ಲಿ ದೇವತೆಗಳು, ದ್ವಾಪರ ಕಲಿಯುಗದಲ್ಲಿ ಮನುಷ್ಯರು ಅಂದಾಗ ಹೇಗೆ ಸರ್ವಿಸ್ ಮಾಡಬೇಕೆಂದು ಸದಾ ಮಕ್ಕಳ ಬುದ್ಧಿಯಲ್ಲಿರಬೇಕು. ಅದನ್ನು ಸಹ ತಂದೆಯು ತಿಳಿಸುತ್ತಿರುತ್ತಾರೆ. ಏನೇ ಚಿತ್ರವು ತಿಳಿಸಲು ಬಹಳ ಚೆನ್ನಾಗಿದೆ. ತಂದೆಯು ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿರಿ. ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರವನ್ನಂತೂ ಮಾಡಲೇಬೇಕಾಗಿದೆ. ಲೌಕಿಕ ವಿದ್ಯೆಯನ್ನು ಓದಲೇಬೇಕು. ಆದರೆ ಸಮಯವು ಸಿಕ್ಕಿದಾಗ ನಾವು ಅನ್ಯರ ಕಲ್ಯಾಣವನ್ನು ಮಾಡುವುದಾಗುವುದಿಲ್ಲ. ತಂದೆಯ ಮುರಳಿಯನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ಬರುತ್ತೀರಿ. ಇದರಲ್ಲಿ ಚಮತ್ಕಾರವಿದೆ. ತಂದೆಯನ್ನು ಜಾದೂಗಾರನೆಂದು ಹೇಳುತ್ತಾರಲ್ಲವೇ? ನಿಮ್ಮ ಮುರಳಿಯಲ್ಲಿ ಚಮತ್ಕಾರವಿದೆ ಎಂದು ಹಾಡುತ್ತಾರೆ. ಆದರೆ ಮುರಳಿಯಿಂದ ಮನುಷ್ಯರಿಂದ ದೇವತೆಗಳಾಗಿ ಬಿಡುತ್ತೀರಿ. ತಂದೆಯ ವಿನ ಮತ್ತಾರೂ ಇಂಥ ಜಾದೂಗಾರರಿರುವುದಿಲ್ಲ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರೆಂಬ ಗಾಯನವಿದೆ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚವು ಅವಶ್ಯವಾಗಿ ಆಗಲಿದೆ. ಹಳೆಯ ಪ್ರಪಂಚದ ವಿನಾಶವು ಸಹ ಖಂಡಿತ ಆಗಬೇಕಾಗಿದೆ. ಈ ಸಮಯದಲ್ಲಿ ನೀವು ರಾಜಯೋಗವನ್ನು ಕಲಿಯುತ್ತೀರೆಂದಾಗ ಅವಶ್ಯವಾಗಿ ರಾಜರಾಗಬೇಕಾಗಿದೆ. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಿ. 84 ಜನ್ಮಗಳ ನಂತರ ಮತ್ತೆ ಮೊದಲ ನಂಬರಿನ ಜನ್ಮವು ಬೇಕು. ಏಕೆಂದರೆ ವಿಶ್ವದ ಇತಿಹಾಸ ಬಹುಗಳು ಪುನರಾವರ್ತನೆಯಾಗುತ್ತದೆ. ಸತ್ಯುಗ ತ್ರೇತಾಯುಗವೂ ಸಹ ಬಂದು ಹೋಗಿದೆ. ಅದು ಮತ್ತೆ ಅವಶ್ಯವಾಗಿ ಪುನರಾವರ್ತನೆಯಾಗುತ್ತದೆ. ನೀವಿಲ್ಲಿ ಕುಳಿತಿದ್ದೀರೆಂದರೆ ಬುದ್ಧಿಯಲ್ಲಿ ಇದನ್ನು ನೆನಪು ಮಾಡಬೇಕು. ಈಗ ನಾವು ಹಿಂತಿರುಗಿ ಹೋಗುತ್ತೇವೆ. ಮತ್ತೆ ಸತೋಪ್ರಧಾನ ದೇವಿ ದೇವತೆಗಳಾಗುತ್ತೇವೆ. ಅವರಿಗೆ ದೇವತೆಗಳು ಎಂದು ಹೇಳಲಾಗುತ್ತದೆ. ಈಗ ಮನುಷ್ಯರಲ್ಲಿ ದೈವಿ ಗುಣಗಳಿಲ್ಲ ಅಂದಾಗ ಈಗ ನೀವು ಎಲ್ಲಿಯಾದರೂ ಸೇವೆ ಮಾಡಬಲ್ಲರಿ. ಎಷ್ಟೇ ಉದ್ಯೋಗ ವ್ಯವಹಾರಗಳಲ್ಲಿ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಸಹ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾ ಇರಬೇಕಾಗಿದೆ. ಇದರಲ್ಲಿ ಪವಿತ್ರತೆಯು ಬಹಳ ಮುಖ್ಯ ಮಾತಾಗಿದೆ. ಪವಿತ್ರತೆ ಇದ್ದಾಗ ಸುಖ ಶಾಂತಿ ಇರುತ್ತದೆ. ನೀವು ಸಂಪೂರ್ಣ ಪಾವನರಾಗಿ ಬಿಟ್ಟರೆ ಮತ್ತೆ ಇಲ್ಲಿ ಇರಲು ಸಾಧ್ಯವಿಲ್ಲ. ಏಕೆಂದರೆ ನಾವು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಆತ್ಮವು ಪಾವನವಾಗಿ ಬಿಟ್ಟರೆ ನಂತರ ಆತ್ಮಕ್ಕೆ ಈ ಶರೀರದ ಜೊತೆ ಇರುವಂತಿಲ್ಲ. ಇದಂತೂ ಅಪವಿತ್ರವಾಗಿದೆ ಅಲ್ಲವೇ? ಪಂಚತತ್ವಗಳೇ ಅಪವಿತ್ರವಾಗಿದೆ. ಶರೀರವೂ ಸಹ ಈ ಪಂಚತತ್ವಗಳಿಂದಲೇ ರಚನೆಯಾಗುತ್ತದೆ. ಇದಕ್ಕೆ ಮಣ್ಣಿನ ಗೊಂಬೆ ಎಂದು ಹೇಳಲಾಗುತ್ತದೆ. ಪಂಚತತ್ವಗಳ ಶರೀರವು ಒಂದು ಸಮಾಪ್ತಿಯಾಗಿ ಇನ್ನೊಂದು ರಚನೆಯಾಗುತ್ತದೆ. ಆದರೆ ಆತ್ಮವಂತೂ ಅದೇ ಆಗಿದೆ, ರಚನೆ ಮಾಡುವಂಥ ವಸ್ತುವಲ್ಲ. ಶರೀರವು ಮೊದಲು ಎಷ್ಟು ಚಿಕ್ಕದಾಗಿರುತ್ತದೆ, ನಂತರ ಎಷ್ಟೊಂದು ದೊಡ್ಡದಾಗಿರುತ್ತದೆ. ಎಷ್ಟೊಂದು ಕರ್ಮೇಂದ್ರಿಯಗಳು ಸಿಗುತ್ತವೆ. ಇದರಿಂದ ಆತ್ಮವು ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತದೆ. ಈ ಪ್ರಪಂಚವೇ ವಿಚಿತ್ರವಾಗಿದೆ. ಎಲ್ಲರಿಗಿಂತ ವಿಚಿತ್ರ ತಂದೆಯಾಗಿದ್ದಾರೆ. ಅವರೇ ಆತ್ಮಗಳ ಪರಿಚಯವನ್ನು ಕೊಡುತ್ತಾರೆ. ನಾವು ಆತ್ಮರು ಎಷ್ಟು ಸೂಕ್ಷ್ಮವಾಗಿದ್ದೇವೆ. ಆತ್ಮವು ಪ್ರವೇಶ ಮಾಡುತ್ತದೆ. ಪ್ರತಿಯೊಂದು ವಸ್ತು ವಿಚಿತ್ರವಾಗಿದೆ. ಪ್ರಾಣಿಗಳ ಶರೀರ ಇತ್ಯಾದಿಯು ಹೇಗೆ ರಚನೆಯಾಗುತ್ತದೆ? ಇದು ಆಶ್ಚರ್ಯವಲ್ಲವೇ? ಆತ್ಮವಂತೂ ಎಲ್ಲರಲ್ಲಿಯೂ ಅತೀ ಸೂಕ್ಷ್ಮವಾಗಿದೆ. ಆನೆಯು ಎಷ್ಟೊಂದು ದೊಡ್ಡ ಗಾತ್ರದಲ್ಲಿ ಇದೆ. ಅದರಲ್ಲಿ ಎಷ್ಟೊಂದು ಸೂಕ್ಷ್ಮ ಆತ್ಮವು ಹೋಗಿ ಕುಳಿತುಕೊಳ್ಳುತ್ತದೆ. ತಂದೆಯಂತೂ ಮನುಷ್ಯ ಜನ್ಮದ ಮಾತನ್ನು ತಿಳಿಸುತ್ತಾರೆ. ಮನುಷ್ಯರು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ? 84 ಲಕ್ಷ ಜನ್ಮಗಳಂತೂ ಇಲ್ಲ. ತಂದೆಯು ತಿಳಿಸಿದ್ದಾರೆ. ಎಷ್ಟು ಧರ್ಮಗಳಿವೆಯೋ ಅಷ್ಟು ವಿಭಿನ್ನತೆ ಇರುತ್ತದೆ. ಪ್ರತಿಯೊಂದು ಆತ್ಮವು ಎಷ್ಟೊಂದು ಲಕ್ಷಣವುಳ್ಳ ಶರೀರವನ್ನು ತೆಗೆದುಕೊಳ್ಳುತ್ತದೆ. ಆಶ್ಚರ್ಯವಲ್ಲವೇ? ನಂತರ ಯಾವಾಗ ಚಕ್ರವು ಪುನರಾವರ್ತನೆಯಾಗುತ್ತದೆಯೋ ಪ್ರತಿ ಜನ್ಮದಲ್ಲಿ ಮುಖ್ಯ ಲಕ್ಷಣಗಳು, ನಾಮರೂಪ ಎಲ್ಲವೂ ಬದಲಾಗುತ್ತದೆ. ಶ್ಯಾಮ್ ಕೃಷ್ಣ ಸುಂದರ ಕೃಷ್ಣ ಎಂದು ಹೇಳುವುದಿಲ್ಲ. ಶ್ಯಾಮಕೃಷ್ಣ ಸುಂದರ ಕೃಷ್ಣ ಎಂದು ಹೇಳುವುದಿಲ್ಲ. ಕೃಷ್ಣನ ಆತ್ಮವು ಮೊದಲು ಸುಂದರವಾಗಿತ್ತು. ನಂತರ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕಪ್ಪಾಗಿ ಬಿಡುತ್ತದೆ. ನಿಮ್ಮ ಆತ್ಮವು ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ. ಇದು ಸಹ ನಾಟಕವಾಗಿದೆ. ನೀವು ಮಕ್ಕಳಿಗೆ ಎಂದೂ ಯಾವುದೇ ಚಿಂತೆ ಇರಬಾರದು. ಏಕೆಂದರೆ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸಲೇಬೇಕಾಗಿದೆ. ಪ್ರತಿ ಜನ್ಮದಲ್ಲಿ ಸಂಬಂಧ ಇತ್ಯಾದಿಗಳೆಲ್ಲವೂ ಬದಲಾಗುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಇದು ಮಾಡಲ್ಪಟ್ಟ ನಾಟಕವಾಗಿದೆ.
ಆತ್ಮವೇ 84 ಜನ್ಮಗಳನ್ನು ತೆಗೆದುಕೊಳ್ತಾ ತಮೋಪ್ರಧಾನವಾಗಿದೆ. ಈಗ ಮತ್ತೆ ಆತ್ಮವು ಸತೋಪ್ರಧಾನವಾಗಬೇಕಾಗಿದೆ. ಪಾವನವಂತೂ ಖಂಡಿತ ಆಗಲೇಬೇಕಾಗಿದೆ. ಪಾವನ ಸೃಷ್ಟಿ ಇತ್ತು, ಈಗ ಪತಿತವಾಗಿದೆ, ಮತ್ತೆ ಪಾವನರಾಗಬೇಕಾಗಿದೆ. ಸತೋಪ್ರಧಾನ ತಮೋಪ್ರಧಾನ ಶಬ್ದಗಳಂತೂ ಇದೆಯಲ್ಲವೇ? ಸತೋಪ್ರಧಾನ ಸೃಷ್ಟಿಯೇ ನಂತರ ಸತೋ ರಜೋ ತಮೋ ಸೃಷ್ಟಿಯಾಗುತ್ತದೆ. ಈಗ ಯಾರು ತಮೋಪ್ರಧಾನರಾಗಿದ್ದಾರೆ ಅವರೇ ಮತ್ತೆ ಸತೋಪ್ರಧಾನರಾಗುವುದು. ಹೇಗೆ? ಪತಿತರಿಂದ ಪಾವನರಾಗುವುದು ಹೇಗೆ? ಸ್ಥೂಲ ನೀರಿನಿಂದ ಪಾವನರಾಗುವುದಿಲ್ಲ. ಮಳೆಯಿಂದ ಮನುಷ್ಯರ ಮೃತ್ಯು ಆಗಿಬಿಡುತ್ತದೆ. ಪ್ರವಾಹ ಬಂದಾಗ ಎಲ್ಲವೂ ಮುಳುಗಿ ಹೋಗುತ್ತದೆ. ಈಗ ತಂದೆಯು ತಿಳಿಸುತ್ತಿರುತ್ತಾರೆ, ಇವೆಲ್ಲ ಖಂಡಗಳು ಇರುವುದಿಲ್ಲ. ಇದರಲ್ಲಿ ಪ್ರಾಕೃತಿಕ ಕೋಪಗಳು ಸಂಯೋಗ ಕೊಡುತ್ತದೆ. ಎಷ್ಟು ಮಂದಿ ಮನುಷ್ಯರು, ಪ್ರಾಣಿ, ಪಕ್ಷಿ ಎಲ್ಲವೂ ಮುಳುಗಿ ಹೋಗುತ್ತದೆ. ಸ್ಥೂಲ ನೀರಿನಿಂದ ಪಾವನರಾಗಿ ಬಿಡುತ್ತಾರೆಂದಲ್ಲ. ಈ ಶರೀರವಂತೂ ಹೊರಟು ಹೋಗುತ್ತದೆ. ಈಗ ಶರೀರವು ಪತಿತರಿಂದ ಪಾವನರಾಗುವುದಿಲ್ಲ, ಆತ್ಮವೇ ಪಾವನ ಆಗಬೇಕಾಗಿದೆ. ಅಂದಾಗ ಪತಿತ ಪಾವನ ತಂದೆಯು ಒಬ್ಬರೇ ಆಗಿದ್ದಾರೆ. ಭಲೆ ಅವರು ಜಗದ್ಗುರುಗಳೆಂದು ಕರೆಸಿಕೊಳ್ಳುತ್ತಾರೆ, ಆದರೆ ಗುರುವಿನ ಕೆಲಸವಂತೂ ಸದ್ಗತಿಯನ್ನು ಕೊಡುವುದಾಗಿದೆ. ಸದ್ಗತಿಯನ್ನು ಕೊಡುವಂಥ ಸದ್ಗತಿದಾತ ತಂದೆಯು ಒಬ್ಬರೇ ಆಗಿದ್ದಾರೆ. ಸದ್ಗುರು ತಂದೆಯ ಸದ್ಗತಿಯನ್ನು ಕೊಡುತ್ತಾರೆ. ತಂದೆಯಂತೂ ಬಹಳಷ್ಟು ತಿಳಿಸುತ್ತಾರೆ. ಇವರು ಕೇಳುತ್ತಾರಲ್ಲವೇ? ಬ್ರಹ್ಮಬಾಬಾವರು ಗುರುಗಳು ಪಕ್ಕದಲ್ಲಿ ಶಿಷ್ಯರಿಗೆ ಕಲಿಸುವುದಕ್ಕಾಗಿ ಕುಳ್ಳರಿಸುತ್ತಾರೆ. ಹಾಗೆಯೇ ಇವರು ತಂದೆಯ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ ಅಂದ ಮೇಲೆ ಇವರು ತಿಳಿಸಬಹುದಲ್ಲವೇ? ಆದ್ದರಿಂದ ಗುರು ಬ್ರಹ್ಮನು ನಂಬರ್ 1ನಲ್ಲಿ ಹೋಗುತ್ತಾರೆ. ಶಂಕರನು ಕಣ್ಣು ತೆರೆದು ಎಲ್ಲವನ್ನು ಭಸ್ಮ ಮಾಡಿಬಿಡುತ್ತಾನೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಶಂಕರನಿಗೆ ಗುರುವೆಂದು ಹೇಳಲಾಗುವುದಿಲ್ಲ. ಆದರೂ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ, ಮತ್ತಾರನ್ನು ನೆನಪು ಮಾಡಬೇಡಿ. ಬಾಬಾ ಎಷ್ಟೊಂದು ಉದ್ಯೋಗ ವ್ಯವಹಾರಗಳ ಚಿಂತೆಯಲ್ಲಿ ಇರುತ್ತೇವೆ. ಅಂದ ಮೇಲೆ ನಾವು ನಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂದು ಹೇಳುತ್ತಾರೆ. ಇದಕ್ಕೆ ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿಯೂ ನೀವು ಹೇ ಈಶ್ವರ, ಹೇ ಭಗವಂತ ಎಂದು ಹೇಳಿ ನೆನಪು ಮಾಡುತ್ತಿರಲ್ಲವೇ? ದುಃಖದ ಸಮಯದಲ್ಲೇ ನೆನಪು ಮಾಡುತ್ತೀರಿ. ಶರೀರವನ್ನು ಬಿಡುವಾಗಲೂ ರಾಮ್ ರಾಮ್ ಎಂದು ಹೇಳಿ ಎಂದು ತಿಳಿಸುತ್ತಾರೆ. ಇಂಥ ಭಾಳ ಸಂಸ್ಥೆಗಳಿವೆ. ಅಲ್ಲಿ ರಾಮನಾಮವನ್ನು ದಾನ ಮಾಡುತ್ತಾರೆ. ಹೇಗೆ ನೀವು ಜ್ಞಾನದ ದಾನ ಮಾಡುತ್ತೀರಿ, ಇದಕ್ಕೆ ಅವರು ರಾಮ್ ರಾಮ್ ಎಂದು ಹೇಳಿ ಎನ್ನುತ್ತಾರೆ. ಶಿವತಂದೆಯನ್ನು ನೆನಪು ಮಾಡಿ ಎಂದು ನೀವು ಹೇಳುತ್ತೀರಿ. ಆದರೆ ಅವರಂತೂ ಶಿವನನ್ನು ತಿಳಿದುಕೊಂಡಿಲ್ಲ. ಅರಿಯದ ಕಾರಣ ಕೇವಲ ರಾಮ್ ರಾಮ್ ಎಂದು ಹೇಳುತ್ತಾರೆ. ಈಗ ಪರಮಾತ್ಮನಿ ಎಲ್ಲರಲ್ಲಿಯೂ ಇರುವುದಾದರೆ ರಾಮನಾಮ ಸ್ಮರಣೆ ಮಾಡಿ ಎಂದು ಏಕೆ ಹೇಳುತ್ತಾರೆ? ತಂದೆ ತಿಳಿಸುತ್ತಾರೆ, ರಾಮ ಅಥವಾ ಕೃಷ್ಣನಿಗೆ ಪರಮಾತ್ಮ ಎಂದು ಹೇಳಲು ಸಾಧ್ಯವಿಲ್ಲ. ಕೃಷ್ಣನಿಗೆ ದೇವತೆ ಎಂದು ಹೇಳುತ್ತಾರೆ. ಹಾಗೆ ರಾಮನಿಗೂ ಶಮಿ ದೇವತೆ ಎಂದು ಹೇಳುತ್ತಾರೆ ಎಂದು ತಿಳಿಸಲಾಗಿದೆ. ಏಕೆಂದರೆ 2 ಕಲೆಗಳು ಕಡಿಮೆಯಾಗುತ್ತವೆ. ಪ್ರತಿಯೊಂದು ವಸ್ತುವಿನ ಕಲೆಯು ನಿಧಾನವಾಗಿ ಕಡಿಮೆಯಾಗುತ್ತಲೇ ಹೋಗುತ್ತದೆ. ಹೇಗೆ ಹೊಸ ವಸ್ತುಗಳು ಸಮಯವು ಕಳೆದಂತೆ ಹಳೆಯದಾಗುತ್ತಾ ಹೋಗುತ್ತದೆ. ತಂದೆಯು ಇಷ್ಟೊಂದು ಮಾತುಗಳನ್ನು ತಿಳಿಸಿದ ಮೇಲೆಯೂ ಮತ್ತೆ ನೆನಪಿಗೆ ತರಿಸುತ್ತಾರೆ. ನನ್ನ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ತನ್ನನ್ನು ಆತ್ಮನೆಂದು ತಿಳಿಯಿರಿ. ಸ್ಮರಣೆ ಮಾಡಿ ಮಾಡಿ ಸುಖವನ್ನು ಪಡೆಯಿರಿ. ಇಲ್ಲಂತೂ ದುಃಖಧಾಮವಾಗಿದೆ. ಆದ್ದರಿಂದ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ನೆನಪು ಮಾಡುತ್ತಾ ಸುಖವನ್ನು ಪಡೆಯುತ್ತೀರಿ. ಕಲಹ, ಕ್ಲೇಶ, ರೋಗ ಇತ್ಯಾದಿಗಳನ್ನು ಬಿಟ್ಟು ಹೋಗುತ್ತದೆ. ನೀವು 21 ಜನ್ಮಗಳಾಗಿ ನಿರೋಗಿಗಳಾಗಿ ಬಿಡುತ್ತೀರಿ. ತನುವಿನ ಕಲಹ ಕ್ಲೇಶಗಳನ್ನು ಕಳೆದು ಜೀವನ್ಮುಕ್ತಿಯ ಪದವಿಯನ್ನು ಪಡೆಯಿರಿ. ಈ ರೀತಿ ಹಾಡುತ್ತಾರೆ, ಆದರೆ ಅದರಂತೆ ಮಾಡುವುದಿಲ್ಲ. ನಿಮಗೆ ತಂದೆಯ ಪ್ರತ್ಯಕ್ಷ ರೂಪದಲ್ಲಿ ತಿಳಿಸುತ್ತಾರೆ, ಮಕ್ಕಳೇ, ತಂದೆಯನ್ನು ಸ್ಮರಣೆ ಮಾಡಿ. ಆಗ ನಿಮ್ಮ ಎಲ್ಲ ಮನೋಕಾಮನೆಗಳು ಪೂರ್ಣವಾಗುತ್ತವೆ. ಸುಖಿಯಾಗಿ ಬಿಡುತ್ತೀರಿ. ಶಿಕ್ಷೆಯನ್ನು ಅನುಭವಿಸಿದ ನಂತರ ಅಲ್ಪ ಸ್ವಲ್ಪ ರೊಟ್ಟಿಯನ್ನು ತಿನ್ನುವುದು ಒಳ್ಳೆಯದಲ್ಲ. ಎಲ್ಲರಿಗೆ ತಾಜಾ ಆದಂಥ ರೊಟ್ಟಿಯೇ ಇಷ್ಟವಾಗುತ್ತದೆ. ಇಂದಿನ ಸಮಯದಲ್ಲಂತೂ ಹೆಚ್ಚಿನದಾಗಿ ಎಣ್ಣೆಯನ್ನು ಉಪಯೋಗಿಸುತ್ತಾರೆ. ಸತ್ಯಯುಗದಲ್ಲಂತೆ ತುಪ್ಪದ ನದಿಗಳು ಹರಿಯುತ್ತವೆ. ಅಂದಾಗ ಮಕ್ಕಳು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಹಾಗೆಂದು ಹೇಳಿ ಇಲ್ಲೇ ಕುಳಿತು ತಂದೆಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುವುದಿಲ್ಲ. ಹಾಗೆ ಮಾಡುವಂತಿಲ್ಲ. ನಡೆಯುತ್ತಾ ತಿರುಗಾಡುತ್ತಾ ಶಿವತಂದೆಯ ನೆನಪು ಮಾಡಬೇಕಾಗಿದೆ.
ತಂದೆ ಹಾಗೆ ಮಾಡುವಂತಿಲ್ಲ. ನಡೆಯುತ್ತಾ ತಿರುಗಾಡುತ್ತಾ ಶಿವತಂದೆಯ ನೆನಪು ಮಾಡಬೇಕಾಗಿದೆ. ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕು, ಆದರೆ ತಂದೆಯ ನೆನಪು ಬುದ್ಧಿಯಲ್ಲಿರಬೇಕು. ಲೌಕಿಕ ತಂದೆಯ ಮಕ್ಕಳು ಉದ್ಯೋಗ ಮಾಡುತ್ತಿದ್ದರೂ ಸಹ ತಂದೆಯ ನೆನಪು ಇರುತ್ತದೆ ಅಲ್ಲವೇ? ಯಾರೇ ಕೇಳಿದರೂ ಸಹ ನಾವು ಯಾರ ಮಕ್ಕಳಾಗಿದ್ದೇವೆ ಎಂಬುದನ್ನು ತಕ್ಷಣ ತಿಳಿಸುತ್ತಾರೆ. ಜೊತೆಗೆ ತಂದೆಯ ಆಸ್ತಿಯೂ ಸಹ ಬುದ್ಧಿಯಲ್ಲಿ ನೆನಪು ಇರುತ್ತದೆ. ಹಾಗೆಯೇ ನೀವು ಸಹ ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ಆಸ್ತಿಯು ನೆನಪಿದೆ. ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಅಲ್ಲಿ ಮತ್ಯಾವುದೇ ಸಂಬಂಧವಿಲ್ಲ. ಆತ್ಮದಲ್ಲಿ ಪೂರ್ಣ ಪಾತ್ರವು ನೋಂದಣಿಯಾಗಿದೆ. ಅದು ಸ್ಮೃತಿಗೆ ಬರುತ್ತಾ ಇರುತ್ತದೆ. ಈ ಬ್ರಾಹ್ಮಣ ಕುಲದಲ್ಲಿ ನಿಮ್ಮದು ಕಲ್ಪಕಲ್ಪವು ಯಾವ ಪಾತ್ರ ನಡೆಯುತ್ತಾ ಬಂದಿದೆಯೋ ಅದೇ ಈಗಲೂ ಸ್ಮೃತಿಗೆ ಬರುತ್ತಾ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ಅಡಿಗೆ ಮಾಡುವಾಗ, ಸಿಹಿ ತಿಂಡಿಗಳನ್ನು ತಯಾರಿಸುವಾಗ ಪ್ರತಿ ಸಮಯದಲ್ಲಿ ಶಿವತಂದೆಯ ನೆನಪು ಮಾಡುತ್ತಾ ಇರಿ. ಶಿವತಂದೆಯನ್ನು ನೆನಪು ಮಾಡುತ್ತಾ ಭೋಜನವನ್ನು ತಯಾರಿಸಿದರೆ ಅದನ್ನು ತಿನ್ನುವರದು ಉನ್ನತಿಯಾಗುವುದು. ಕೆಲವೊಮ್ಮೆ ಸಾಕ್ಷಾತ್ಕಾರವಾಗಬಹುದು. ಬ್ರಹ್ಮನ ಸಾಕ್ಷಾತ್ಕಾರವೂ ಆಗಲು ಸಾಧ್ಯತೆ ಇದೆ. ಶುದ್ಧ ಅನ್ನವನ್ನು ಸ್ವೀಕಾರ ಮಾಡುವುದರಿಂದ ಬ್ರಹ್ಮ, ಕೃಷ್ಣ ಮತ್ತು ಶಿವತಂದೆಯ ಸಾಕ್ಷಾತ್ಕಾರವಾಗುವ ಸಾಧ್ಯತೆ ಇದೆ. ಬ್ರಹ್ಮನು ಇಲ್ಲಿದ್ದಾರೆ. ಬ್ರಹ್ಮಕುಮಾರ ಕುಮಾರಿಯರ ಹೆಸರು ಪ್ರಸಿದ್ಧವಾಗುತ್ತಾ ಇರುತ್ತದೆಯಲ್ಲವೇ? ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ. ಏಕೆಂದರೆ ತಂದೆಯಂತೂ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ. ಮನುಷ್ಯರು ಬಾಯಿಂದ ರಾಮ್ ರಾಮ್ ಎಂದು ಹೇಳುತ್ತಾರೆ, ಆದರೆ ನೀವು ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಹೇಗೆ ನಾವು ಗುರುನಾನಕರಿಗೆ ನೈವೇದ್ಯವನ್ನು ಇಡುತ್ತಿದ್ದೇವೆ ಎಂದು ಅವರು ತಿಳಿಯುತ್ತಾರೆ, ನೀವು ಸಹ ನಾವು ಶಿವತಂದೆಗೆ ಪ್ರಸಾದವನ್ನು ನೀಡಲು ಆಹಾರವನ್ನು ತಯಾರಿಸುತ್ತಿದ್ದೇವೆಂದು ತಿಳಿಯುತ್ತೀರಿ. ಶಿವ ತಂದೆಯನ್ನು ನೆನಪು ಮಾಡುತ್ತಾ ತಯಾರಿಸಿದರೆ ಅನೇಕರ ಕಲ್ಯಾಣವಾಗುತ್ತದೆ. ಆ ಭೋಜನವು ಶಕ್ತಿಯುಕ್ತರಾಗುತ್ತದೆ. ಆದ್ದರಿಂದ ತಂದೆಯು ಭೋಜನವನ್ನು ತಯಾರಿಸುವವರಿಗೂ ಹೇಳುತ್ತಾರೆ, ಶಿವತಂದೆಯ ನೆನಪು ಮಾಡುತ್ತಾ ತಯಾರಿಸುತ್ತೀರಾ? ಶಿವತಂದೆಯ ನೆನಪಿದೆಯೇ ಎಂದು ಬರೆಯಲಾಗಿದೆ. ನೆನಪಿನಲ್ಲಿದ್ದು ತಯಾರಿಸುತ್ತೀರೆಂದರೆ ಅದನ್ನು ಸ್ವೀಕಾರ ಮಾಡುವವರಿಗೂ ಶಕ್ತಿ ಸಿಗುತ್ತದೆ, ಹೃದಯವು ಶುದ್ಧವಾಗುತ್ತದೆ. ಬ್ರಹ್ಮ ಭೋಜನದ ಗಾಯನವು ಇದೆಯಲ್ಲವೇ? ಬ್ರಾಹ್ಮಣರು ತಯಾರಿಸುವ ಭೋಜನವು ದೇವತೆಗಳಿಗೂ ಸಹ ಬಯಸುತ್ತಾರೆ. ಇದು ಶಾಸ್ತ್ರಗಳಲ್ಲಿದೆ. ಬ್ರಾಹ್ಮಣರು ತಯಾರಿಸಿದ ಆಹಾರವನ್ನು ಸ್ವೀಕರಿಸುವುದರಿಂದ ಬುದ್ಧಿಯು ಶುದ್ಧವಾಗಿ ಬಿಡುತ್ತದೆ, ಶಕ್ತಿ ಇರುತ್ತದೆ. ಬ್ರಹ್ಮ ಭೋಜನಕ್ಕೆ ಬಹಳ ಮಹಿಮೆ ಇದೆ. ಯಾರಿಗೆ ಬ್ರಹ್ಮ ಭೋಜನದ ಮಹತ್ಕಿರುವುದೋ ಅವರು ತಟ್ಟೆಯನ್ನು ತೊಳೆದು ಕುಡಿಯುತ್ತಾರೆ, ಬಹಳ ಶ್ರೇಷ್ಠವೆಂದು ತಿಳಿಯುತ್ತಾರೆ. ಭೋಜನವಿಲ್ಲದೆ ಇರಲು ಸಾಧ್ಯವಿಲ್ಲ. ಬರಗಾಲದಲ್ಲಿ ಭೋಜನವಿಲ್ಲದೆ ಶರೀರವನ್ನು ಬಿಡುತ್ತಾರೆ. ಆತ್ಮವೇ ಭೋಜನವನ್ನು ಸ್ವೀಕಾರ ಮಾಡುತ್ತದೆ. ಈ ಕರ್ಮೇಂದ್ರಗಳ ಮೂಲಕ ಆತ್ಮೆಯ ರುಚಿಯನ್ನು ತೆಗೆದುಕೊಳ್ಳುತ್ತದೆ. ಚೆನ್ನಾಗಿದೆ ಅಥವಾ ಇಲ್ಲ ಎಂಬುದನ್ನು ಆತ್ಮೆ ಹೇಳುತ್ತದಲ್ಲವೇ? ಇದು ಬಹಳ ರುಚಿಕರವಾದ ಶಕ್ತಿಯುತವಾಗಿದೆ ಎಂದು ಹೇಳುತ್ತಾರಲ್ಲವೇ? ಮುಂದೆ ಹೋದಂತೆ ನೀವು ಉನ್ನತಿಯನ್ನು ಪಡೆಯುತ್ತಾ ಹೋಗುತ್ತೀರಿ. ಹಾಗೆಯೇ ನಿಮಗೆ ಭೋಜನವೂ ಸಹ ಅಂಥದ್ದೇ ಸಿಗುತ್ತದೆ. ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ನೆನಪು ಮಾಡುತ್ತಾ ಭೋಜನವನ್ನು ತಯಾರಿಸಿ. ತಂದೆಯು ತಿಳಿಸುವ ಮಾತುಗಳನ್ನು ಕಾರ್ಯದಲ್ಲಿ ತರಬೇಕಲ್ಲವೇ? ನೀವು ತಂದೆಯ ಮನೆಯವರಾಗಿದ್ದೀರಿ. ನಂತರ ಮಾವನ ಮನೆಗೆ ಅಂದರೆ ಸ್ವರ್ಗಕ್ಕೆ ಹೋಗುತ್ತೀರಿ. ಸೂಕ್ಷ್ಮವತನದಲ್ಲಿಯೂ ಸಹ ಪರಸ್ಪರ ಮಿಲನ ಮಾಡುತ್ತಾರೆ, ಭೋಗವನ್ನು ತೆಗೆದುಕೊಂಡು ಹೋಗುತ್ತಾರೆ. ದೇವತೆಗಳಿಗೆ ಭೋಗವನ್ನು ನೀಡುತ್ತಾರಲ್ಲವೇ? ನೀವು ಬ್ರಾಹ್ಮಣರು ಅಲ್ಲಿಗೆ ಹೋಗುತ್ತೀರಿ. ಅಲ್ಲಿ ದೇವತೆಗಳು ಸಹ ಬರುತ್ತಾರೆ. ಅಲ್ಲಿ ಎಲ್ಲರ ಸಭೆಯೂ ಸೇರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾಪೀತ ಮಾತದರ ನೆನಪು ಪ್ರೀತಿಯಾಗ ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया, ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಮಾತಿನ ಚಿಂತೆ ಮಾಡಬಾರದು, ಏಕೆಂದರೆ ಈ ನಾಟಕವು ಬಹಳ ನಿಖರವಾಗಿ ಮಾಡಲ್ಪಟ್ಟಿದೆ. ಎಲ್ಲ ಪಾತ್ರಧಾರಿಗಳು ಇದರಲ್ಲಿ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಜೀವನ್ಮುಕ್ತ ಪದವಿಯನ್ನು ಪಡೆಯಲು ಅಥವಾ ಸದಾ ಸುಖಿಯಾಗಿರಲು ಆಂತರಿಕವಾಗಿ ಒಬ್ಬ ತಂದೆಯದೇ ಸ್ಮರಣೆ ಮಾಡಬೇಕಾಗಿದೆ. ಬಾಯಿಂದ ಏನೂ ಹೇಳುವಂತಿಲ್ಲ. ಭೋಜನವನ್ನು ತಯಾರಿಸುವ ಹಾಗೂ ಸ್ವೀಕರಿಸುವ ಸಮಯದಲ್ಲಿ ಅವಶ್ಯವಾಗಿ ತಂದೆ ನೆನಪಿನಲ್ಲಿರಬೇಕು. ವರದಾನ:
ಸ್ವಾರ್ಥ, ಈರ್ಷ್ಯೆ ಮತ್ತು ಸಿಡಿಮಿಡಿ ಗುಟ್ಟುವುದು ಇದರಿಂದ ಮುಕ್ತರಾಗುವಂಥ ಕ್ರೋಧ ಮುಕ್ತವು. ಯಾವುದೇ ವಿಚಾರ ಬೆಲೆ ಕೊಡಿ, ಸೇವೆಗಾಗಿ ಸ್ವಯಂ ಅನ್ನು ಅರ್ಪಿಸಿಕೊಳ್ಳಿ. ಆದರೆ ವಿಚಾರದ ಹಿಂದೆ ಆ ವಿಚಾರವನ್ನು ಇಚ್ಛೆಯ ರೂಪದಲ್ಲಿ ಬರಲಿ ವಿಚಾರದ ಹಿಂದೆ ಆ ವಿಚಾರವನ್ನು ಇಚ್ಛೆಯ ರೂಪದಲ್ಲಿ ಬದಲಿ ಮಾಡಬೇಡಿ. ಯಾವಾಗ ಸಂಕಲ್ಪ ಇಚ್ಛೆಯ ರೂಪದಲ್ಲಿ ಬದಲಾಗುವುದು ಆಗ ಸಿಡಿಮಿಡಿ ಕುಟ್ಟಾಗುವಂತಾಗುವುದು. ಆದರೆ ನಿಸ್ವಾರ್ಥರಾಗಿ ನಿಮ್ಮ ವಿಚಾರವನ್ನು ಇಡಿ, ಸ್ವಾರ್ಥದಿಂದಲ್ಲ. ನಾನು ಹೇಳಿದೆ ಎಂದ ಮೇಲೆ ಆಗಲೇಬೇಕು ಎಂದು ಯೋಚನೆ ಮಾಡಬೇಡಿ. ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ಳಿ. ಏಕೆ, ಏನು ಇದರಲ್ಲಿ ಬರಬೇಡಿ. ಇಲ್ಲದಿದ್ದರೆ ಈರ್ಷ್ಯ, ದ್ವೇಷ ಇತ್ಯಾದಿ ಜೊತೆಗಾರರು ಬರುತ್ತಾನೆ. ಸ್ವಾರ್ಥ ಅಥವಾ ಈರ್ಷ್ಯೆಯ ಕಾರಣ ಕ್ರೋಧೋತ್ಪನ್ನವಾಗಿರುತ್ತದೆ. ಸ್ವಾರ್ಥ ಅಥವಾ ಈರ್ಷ್ಯೆಯ ಕಾರಣ ಕ್ರೋಧಿನೊಳಗೆ ಬರುತ್ತೀರಿ. ಈಗ ಅದರಿಂದಲೂ ಸಹ ಮುಕ್ತರಾಗಿರಿ. ಸ್ಲೋಗನ್ ಆಗಿದೆ, ಶಾಂತಿಯ ದೂತರಾಗಿ ಎಲ್ಲರಿಗೂ ಶಾಂತಿಯನ್ನು ನೀಡುವುದು ಇದೇ ನಿಮ್ಮ ವೃತ್ತಿಯಾಗಿದೆ. ಶಾಂತಿ ದೂತರಾಗಿ ಎಲ್ಲರಿಗೂ ಶಾಂತಿಯನ್ನು ನೀಡುವುದು ಇದೇ ನಿಮ್ಮ ವೃತ್ತಿಯಾಗಿದೆ. ಇವತ್ತಿನ ಸೋಮಾನಾಗಿದೆ. ನಾನು ಆತ್ಮ ದಿಲ್ ಖುಷ್ ಮಿಠಾಯನ್ನು ತಿನ್ನೋರಾಗಿದ್ದೇವೆ. ನಾನು ಆತ್ಮ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನುವರಾಗಿದ್ದೇವೆ. ಓಂ ಶಾಂತಿ.